खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। तुमने भी नहीं किया। मेरी प्यारी सी बहन को मेरी उम्र लग जाए। अरे अरे अरे, मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर। जय हिंद। मैं ना लौटा आने वाले साल जो मेरी मर्जी बोले मेरा हाल तो नैना अश्क न हो ये समझना मैं हूँ मजबूर नैना अश्क न हो नैना अश्क न हो। चप्पल जोरात बरಬೇಕು।
मुझे जाती तुम घर कब आओगे, तुम घर कब आओगे, लिखो कब आओगे, तुम ये घर सुना सुना है। अब से एक नहीं 2 लोग तुम्हारा इंतजार करेंगे घर पे। बेटा इस दिवाली घर आओगे ना, मैं तुम्हारी राह देखूंगी। ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗದೆ ಚಲದಿ ಹೋರಾಡೋನು, ಭಯ ಯಾಕೆ ಜಾನಂ ತಾಯ್ನಲದೆ ಏಕೆ ಸರಿಯಂತೆ ನಡೆಯುವುದೇ. ನನ್ನಮ್ಮನಿಯೆಂದಿಗೂ ನಗುತ್ತೇನಿ, ನನಗುಳಿದೂನಿ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ.
ಈ ನಮ್ಮ ಘೋಷಣೆ ನಮ್ಮ ಭಾರತವನ್ನು ಕಾಯುತ್ತಿರುವ ಯೋಧರಿಗೂ ತಲುಪಬೇಕು. ಇದಕ್ಕೂ ಎಷ್ಟೊಂದು ಯೋಧರು ನಮಗೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ, ಇವತ್ತಿಗೂ ನಮ್ಮನ್ನ ಕಾಪಾಡಲಿಕ್ಕೆ ಹೋರಾಡ್ತಾ ಇದ್ದಾರೆ. ಆ ಸೈನಿಕರ ಹುತಾತ್ಮರಾದ ಎಲ್ಲ ಸೈನಿಕರಿಗೂ ನಾವು ಈ ಮೂಲಕ ನಮನವನ್ನು ಸಲ್ಲಿಸ್ತೇವೆ. ಇನ್ನು ಮುಂದಾದರೂ ಜಗತ್ತಿನೆಲ್ಲೆಡೆ ಶಾಂತಿ ನೆಲೆಸಲಿ, ಎಲ್ಲರೂ ಅನ್ಯೋನ್ಯತೆಯಿಂದ ಬಾಳುವಂತಹ ವಾತಾವರಣ ಸೃಷ್ಟಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುರೇಶ್ ಅವರು ಕರಾಟೆ ಮಾಡಿಸ್ತೀನಿ ಅಂದಾಗ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿಸಿ. ಪ್ರತಿ ವರ್ಷ ಬರೀ ನಾವು ಪ್ಯಾಕು ಇದು ಮಾಡೋದು ಬೇಡ, ಅದು ಅದ್ಭುತವಾದ ಒಂದು ಕಲ್ಪನೆಯನ್ನ ಮಾಡಿಕೊಂಡು ತುಂಬಾ ಎಫರ್ಟ್ ಹಾಕಿದ್ದಾರೆ. ಆ ಮಕ್ಕಳನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಡಗಿಸಿದ್ದಾರೆ. ಇದೆಲ್ಲ ಅವರೇ ಮಾಡಿರೋದು. ಇವತ್ತು ಕೂಡ ಒನ್ ಮ್ಯಾನ್ ಆರ್ಮಿ ಅಲ್ಲಿ ಓಡ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ, ಅಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ಕೆಲಸಕ್ಕೆ. ಎಲ್ಲ ಪ್ರಾಕಾರಗಳನ್ನ ನೋಡಿದ್ರಿ. ಈ ಒಂದು ದೇಶಭಕ್ತಿ ಸಾರುವಂತಹ ಈ ಒಂದು ಪ್ರಾಕಾರವನ್ನು ನೋಡಿ ಆ ಭಾರತ ಮಾತೆಗೆ ನಮನವನ್ನು ಸಲ್ಲಿಸುತ್ತಾ ಈ ಬಾರಿಯ 2025ರ ಕಲಾ ವಿಕಸನ ಶಿಬಿರ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮತ್ತೆ ನಾಳೆ ಶಿಬಿರ ಅಂತ ಕಳಿಸ್ಬಿಟ್ಟಿರ ದೇವರೇನೆ ನಾವು ಬರೋಣ. ಓಕೆ, 21 ದಿನಗಳ ಕಾಲ ನಡೆದಂತಹ ಈ ಶಿಬಿರ ಅದ್ಭುತವಾಗಿ ನಡೆದಿದೆ ಅಂತ ನಾನು ಅನ್ಕೊಂತೀನಿ. ನೀವು ಅನ್ಕೊಂತೀರಾ? ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದವರು ಸಚ್ಚಿದಾನಂದ ಮೂರ್ತಿ ಅವರು, ಅಧ್ಯಕ್ಷರು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಹಾಗಣಪತಿಯ ಜೊತೆ ನನಗೆ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಬಂತು ಅಂದ್ಕೂಳೆ ಒಂದು ಚಾಲೆಂಜ್. ಯಾಕಂದ್ರೆ ಕಳೆದ ವರ್ಷ ಚೆನ್ನಾಗಿ ಮಾಡಿರ್ತೀವಿ, ಈ ವರ್ಷನೂ ಅದೇ ತರ ಮಾಡಬೇಕು, ಇನ್ನು ಅದಕ್ಕಿಂತ ಜಾಸ್ತಿ ಮಾಡಬೇಕು. ಹಾಗಾಗಿ ಪ್ರತಿ ವರ್ಷ ನಮಗೂ ಒಂದು ಚಾಲೆಂಜ್. ಹಾಗೆ ನಾವು ಕೂಡ ಒಂದು ಹೊಸ ಹೊಸ ಬಟ್ಟೆ ಎಲ್ಲ ತಗೊಳ್ಳಬೇಕಾಗುತ್ತೆ. ಹೀಗಾಗಿ ಮೊದಲಿಗೆ ಅಧ್ಯಕ್ಷರಿಗೆ, ಹಾಗೆ ನಮ್ಗೆ ಇಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿನ ಮ್ಯಾನೇಜರು, ಭಟ್ರು ಎಲ್ಲರೂ ಕೂಡ. ಭಟ್ರೆ ನಿಮ್ಮ ಮಗ ಹಂಚೊಡಿಯಲ್ಲ, ಬೈ ಕಾಯಿ ಹೊಡಿತಾನೆ ಅನ್ಸುತ್ತೆ. ಓಕೆ, ಧನ್ಯವಾದಗಳು. ಹಾಗೆ ನಮ್ಮ ಜೊತೆಗೆ ನೃತ್ಯದಲ್ಲಿ ಇದರಲ್ಲಿ ಸಹಕರಿಸಿದವರು ರಮೇಶ್ ದೊರೆ ಅವರು, ಸುರೇಶ್ ಅವರು, ಅದಿತಿ ಉರಾಳ, ನಿತ್ಯಗೌಡ, ರಾಧಾಕೃಷ್ಣ ಉರಾಳರು, ಹಾಗೆ ಮೇಕಪ್ ಅಲ್ಲಿ ರಾಜೇಶು, ಹಾಗೆ ವಿಡಿಯೋದಲ್ಲಿ ವಿನೋದ್ ಅವರು, ನಮ್ಮ ಹಳೆ ವಿದ್ಯಾರ್ಥಿಗಳು ಕಾರ್ತಿಕ್ ಹಾಗೂ ಡುಮಾ ಋತ್ವಿಕ್, ಇನ್ಯಾರು ಬಿಟ್ಟಿದ್ದೀನಿ, ನಿಶ್ಚಿತ ನಮ್ಮ ಹಳೆ ಸ್ಟೂಡೆಂಟ್. ಬಾರಮ್ಮ ಎಲ್ಲ ಬನ್ನಿ 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 ಪ್ಲೀಸ್ ಕಮ್, ಬನ್ನಿ ಬನ್ನಿ ಬೇಗ. ಇವರೆಲ್ಲರೂ ನಮ್ಮ ಶಕ್ತಿ ಒಂಥರ. ಇವರೆಲ್ಲರ ಇದ್ರೆ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ. ಇವರು ರಾಧಾಕೃಷ್ಣ ಉರಾಳ ಅವರ ಪತ್ನಿ ಮಮತಾ ಉರಾಳ, ಪೂಜಾ ಆಚಾರ್ಯ ಅವರು ಒಂದೆರಡು ನೃತ್ಯವನ್ನ ಹೇಳ್ಕೊಟ್ಟಿದ್ದಾರೆ. ಬಂದಿದಾರ? ಇಲ್ಲಲ್ಲ. ಹಾಗೆ ಇದೆಲ್ಲದಕ್ಕೂ ಹಿಂದಿನ ಶಕ್ತಿ ಪ್ರೇರಣೆ ಡಾಕ್ಟರ್ ರಾಧಾಕೃಷ್ಣ ಉರಾಳ ಅವರು. ಹಾಗೆ ಇವತ್ತು ನಮ್ಮೊಂದಿಗೆ ಸಹಕರಿಸಿದಂತ ಶ್ರೀಕಲಾ ಮೇಡಮ್, ಮಮತಾ, ದೇವರಾಜ್ ಕರಬ್ರು ವೇದಿಕೆ ಬರಬೇಕು. ಹಾಗೆ ರಮಾದೇವಿ ಅತ್ತೆ, ಬೇಗ ಬನ್ನಿ. ಮಕ್ಕಳೆಲ್ಲ ಮೇಲೆ ಬನ್ನಿ, ಮಕ್ಕಳೆಲ್ಲ ಮೇಲೆ ಬನ್ನಿ. ಮುತ್ತಿಲ್ಲ ಕಡೆ ಇದ್ರು ಸರ್ಟಿಫಿಕೇಟ್ ಎಲ್ಲ ಕೊಡೋದಿದೆ, ನೋಡ್ಕೊಂಡು ಹೋಗ್ರಲ್ಲಿ. ಇಷ್ಟು ದೂರ ಕೂತಿ ಇಲ್ಲ ಕಾಂತಾರ ಕಳಿಸ್ತೀವಿ. ವೇಷಭೂಷಣ ವಸ್ತ್ರಾಲಂಕಾರ ನಮ್ಗೆ ಸಹಕಾರ ಕೊಟ್ಟವರು ತೇಜಸ್ ಗೌಡ ಅವರು, ಅದ್ಭುತ ನಾಟಕ ಕಲಾವಿದರು. ಇವರ ಒಂದು ನಾಟಕ ನಿರ್ದೇಶನದಲ್ಲಿ ಕಿರುಪ್ರಹಸನ ಒಂದು 10 ನಿಮಿಷದ ನಾಟಕ ನಾವು ಡೆಲ್ಲಿಯಲ್ಲಿ ಹೋಗಿ ಸೆಕೆಂಡ್ ಪ್ಲೇಸ್ ಮಾಡ್ಕೋಬಹುದು. ಸುಮಾರು 3-4 ನಾಟಕಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾನೆ ತೇಜಸ್ ಗೌಡ. ಇವತ್ತೆಲ್ಲ ಕಾಸ್ಟ್ಯೂಮ್ ಎಲ್ಲ ಅವರೇ ನೋಡ್ಕೊಂಡಿರೋದು. ತುಂಬ ಹೃದಯದ ಧನ್ಯವಾದಗಳು ತೇಜಸ್. ಹಾಗೆ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಪೋಷಕರಿಗೆ, ನಿಮ್ಮ ಮಕ್ಕಳನ್ನ ಕಲಿಸಿದ್ರೆ ಮಾತ್ರ ನಾವೇನಾದ್ರೂ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ. ಮಕ್ಕಳೇ ಬರಲಿಲ್ಲ ಅಂದ್ರೆ ಹೇಗೆ ಕಲಿಸ್ಕೊಡಕ್ಕಾಗುತ್ತೆ? ಹಾಗಾಗಿ ಇನ್ನೂ ಹೆಚ್ಚಿನ ಮಕ್ಕಳನ್ನ ಕಳಿಸಿ. ಈಗ ಒಂದು ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಸ್ವಲ್ಪ ಹೆಚ್ಚು ಮಕ್ಕಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬೆಳೀಲಿ ಅಂತ. ಹಾಗಾಗಿ ಇನ್ನೂ ಹೆಚ್ಚು ಮಕ್ಕಳು ಬರುವಂತಾಗಲಿ ಶಿಬಿರಕ್ಕೆ, ಆ ಶಿಬಿರದ ಪ್ರಯೋಜನವನ್ನ ಪಡೆಯುವಂತಾಗಲಿ. ನಾವಂತೂ ಕಲಿಸಲಿಕ್ಕೆ ಸಿದ್ಧರಿದ್ದೀವಿ, ನೀವು ಕಳಿಸಲಿಕ್ಕೆ ಯಾವತ್ತೂ ಸಿದ್ಧರಿರಿ ಅಂತ ಹೇಳ್ತಾ
ಈಗಾಗಲೇ ಸಮಯ ಆಗಿದೆ. ಮಕ್ಕಳಿಗೆ ಸರ್ಟಿಫಿಕೇಟ್ ವಿತರಣೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಮೊದಲಿಗೆ